ಕಾಂಗ್ರೆಸ್ ಸರ್ಕಾರ ಮಂಡಿಸಿರುವ ದ್ವೇಷ ಭಾಷಣ ವಿಧೇಯಕ ಕಾಯ್ದೆಯನ್ನು ವಿರೋಧಿಸಿ ಮೇಲುಕೋಟೆ ಮಂಡಲದ ಬಿಜೆಪಿ ಕಾರ್ಯಕರ್ತರು ಪಾಂಡವಪುರ 5 ದೀಪದ ಸರ್ಕಲ್ ಬಳಿ ಮಾನವ ಸರಪಳಿ ಮೂಲಕ ರಸ್ತೆ ತಡೆದು ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಪಾದಯಾತ್ರೆಯ ಮುಖಾಂತರ ತಾಲೂಕು ಕಚೇರಿಗೆ ಬಂದ ಬಿಜೆಪಿ ಕಾರ್ಯಕರ್ತರು ತಾಲೂಕು ಕಚೇರಿಯ ಮುಂದೆ ನಿಲ್ಲಿಸಿದ್ದ ಎಸಿ ರವರ ವಾಹನದ ವಿಚಾರವಾಗಿ ಪೊಲೀಸ್ ಇಲಾಖೆ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ತಹಸೀಲ್ದಾರ್ ರವರಿಗೆ ಮನವಿ ಪತ್ರ ನೀಡಿ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಯಿತು. ಪ್ರತಿಭಟನೆಯಲ್ಲಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಧನಂಜಯ್, ಜಿಲ್ಲಾ ಬಿಜೆಪಿ ಮಹಿಳಾ ಅಧ್ಯಕ್ಷರಾದ ಮಂಗಳಾ ನವೀನ್ ಕುಮಾರ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್, ಮೈಸುಗರ್ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ, ಪಾಂಡವಪುರ ನಗರ ಘಟಕದ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್, ಬಿಜೆಪಿ ಹಿರಿಯ ಮುಖಂಡರಾದ ಚಿಕ್ಕಬೇಡರಹಳ್ಳಿ ಚೆನ್ನಪ್ಪ, ಬಳಗಟ್ಟ ಅಶೋಕ್, ಸೋಮಾಚಾರಿ, ಸ್ಟುಡಿಯೋ ಅಭಿಲಾಷ್, ಹರಳಹಳ್ಳಿ ರಾಮಚಂದ್ರ, ನರಸಿಂಹಾಚಾರಿ, ಮಂಜಾಚಾರಿ, ಮೇಲುಕೋಟೆ ಮಂಡಲದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮರಳಿ ಕಿರಣ್, ಡೈರಿ ರಾಮು, ವಿಶ್ವೇಶ್ವರಯ್ಯ ಆಟೋ ಮಾಲೀಕರ ಸಂಘದ ಅಧ್ಯಕ್ಷರಾದ ಆಟೋ ಮಲ್ಲೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಭಾರತ್ ಮಾತಾ ಕಿ. ಒಂದು ಸಣ್ಣ ಪ್ರಮಾಣದ ವ್ಯವಸ್ಥೆ ಕೂಡ ಇಲ್ಲ. ಪ್ರಬಲವಾಗಿ ಸಂವಿಧಾನನ ವಿರೋಧ ಮಾಡಿ ಮತ್ತೊಮ್ಮೆ ಈ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಮತ್ತು ತುರ್ತು ಪರಿಸ್ಥಿತಿಯನ್ನು ತರುವಂಥ ವ್ಯವಸ್ಥೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ದೇಶದಲ್ಲಿ ಮಾನ್ಯ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ 7 ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಕೂಡ ಒಂದು. ಆ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಮತಾಂಧರ ಮತೀಯರ ಕಡೆಗೆ ಕೆಲಸ ಮಾಡ್ತಕ್ಕಂಥ, ಅದರಲ್ಲೂ ಪ್ರಬಲವಾಗಿ ಬಲಪಂಥೀಯ ಕಾರ್ಯಕರ್ತರನ್ನ, ಬಲಪಂಥೀಯ ವ್ಯವಸ್ಥೆಯನ್ನು ದಿಕ್ಕರಿಸುವಂಥ ವ್ಯವಸ್ಥೆಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಬರೆದಿಟ್ಕಡೆ ಕಾಂಗ್ರೆಸ್ ಅವರು ಮಾಡ್ತಿರೋದು ಉರ್ದು ವಾರ್ತೆಯನ್ನು ತಂದಾಗ ನೀವು 35 ಸೀಟಿಗೆ ಬಂದಿದ್ದೀರಿ. ನಾವೇನಾದರೂ ಘೋಷಣೆ ಕೂಗಿದ್ರೆ, ನಾವೇನಾದ್ರು ಮಾತಾಡಿದ್ರೆ ನಮ್ಮ DK ಶಿವಕುಮಾರ್ ಬ್ರದರ್ಸ್ಗೆ ನೋವಾಯ್ತದೆ ಅಂತನೋ, ಇಲ್ಲ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ವಂಶದವ್ರಿಗೆ ನೋವಾಯ್ತದೆ ಅಂತನೋ, ಈ ರೀತಿಯ ನಮ್ಮ ವಾಕ್ ಸ್ವಾತಂತ್ರ್ಯನ ಕಸಿಯುವಂಥದ್ದು ಮತ್ತು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಎನ್ನುವಂಥದ್ದು ಕೂಡ ಈ ದೇಶದ ವ್ಯವಸ್ಥೆ ಒಳಗೆ ನೀವು ತಂದಿದ್ದೀರಿ. ಕರ್ನಾಟಕ ರಾಜ್ಯದ ಆಡಳಿತವನ್ನು ಯಾವ ಹಂತಕ್ಕೆ ತಂದಿದ್ದೀರಿ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಮುಂದೊಂದು ದಿವಸ ಮಗು ಭಾರತ್ ಮಾತಾ ಕಿ ಜೈ ಅನ್ನಂಗಿಲ್ಲ, ಅದು ಪ್ರಚೋದನೆ. ಯಾವ ಒಂದು ವಾಕ್ಯ ಇಡೀ ಸ್ವತಂತ್ರ ಭಾರತದ ರಣಮಂತ್ರವಾಗಿ ಘೋಷಣೆಯಾಗಿತ್ತು, ಆ ಒಂದೇ ಮಾತರ ಹೇಳಂಗಿಲ್ಲ, ಅದು ಕೂಡ ಕೆಲವ್ರ ಮನಸ್ಸಿಗೆ ನೋವಾಯ್ತದೆ, ಕೆಲವ್ರಿಗೆ ಪ್ರಚೋದನಕಾರಿಯಾಗಿರ್ತದೆ ಅನ್ನೋ ಮಟ್ಟಕ್ಕೆ ಇವತ್ತು ತಂದೆ ನಿಲ್ಲಿಸಿದೆ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳ್ತಿದ್ದೀವಿ, ನಿಮ್ದೇನು
ಸಂಕ್ರಾಂತಿಗೆ ಕಾಣೆ, ಶಿವರಾತ್ರಿಗೆ ಇರಲ್ಲ, ಯುಗಾಂತಕ್ಕೆ ಯುಗಾಂತಿ ಆಗ್ಬೋದು. ನೀವು ತರೋ ನೂರಾರು ಕಾನೂನುಗಳನ್ನ ಬದಲಾಯಿಸೋಕ್ಕೆ ನಮಗೂ ವಿಧಾನಸೌಧ ಗೊತ್ತಿದೆ, ನಮಗೂ ಕ್ಯಾಬಿನೆಟ್ ಮಾಡೋದು ಗೊತ್ತಿದೆ, ನಮಗೂ ಕಾನೂನು ತಿದ್ದುಪಡಿ ಗೊತ್ತಿದೆ. ತನ್ನಿ, ನಮ್ಮನ್ನು ದಮನ ಮಾಡಲಿಕ್ಕೆ ನೀವೆಷ್ಟು ಶಕ್ತಿನ ಹಾಕ್ತಿರೋ ಅಷ್ಟು ಎತ್ತೆತ್ತಿ ಈ ಕರ್ನಾಟಕದ ಜನ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠನ ಕಲಿಸ್ತಾರೆ. ನೀವ್ಯಾರು ಮತೀಯರು ಮತ್ತು ಮತಾಂಧರ ಪರವಾಗಿದ್ದೀರಿ, ನಿಮಗೆ ಕರ್ನಾಟಕದ ಪ್ರಬುದ್ಧ ಮತದಾರ ಉತ್ತರ ಕೊಡ್ತೀನಿ ಅಂತ ಈ ಮೂಲಕ ಎಚ್ಚರಿಸ್ತೇನೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದ ದ್ವೇಷ ಭಾಷಣ ಮತ್ತು ಭಾಷಣದ ಅಪರಾಧಗಳ ಒಂದು ವಿಧೇಯಕ ಮೂಲಕ ಪ್ರಜಾಪ್ರಭುತ್ವದ ಒಂದು ವಿರೋಧಿಯ ನಡೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ವಿರೋಧಿಯ ನಡೆಯನ್ನು ಅನುಸರಿಸ್ತಾ ಇದೆ. ಈ ಒಂದು ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದಿದೆ. ಇವತ್ತು ನೋಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಕ್ಕಂತಹ ದೇಶದ್ರೋಹಿಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡುವಲ್ಲಿ ವಿಫಲವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವರು ಜಾರಿಗೊಳಿಸಿರ್ತಕ್ಕಂತಹ ಈ ಒಂದು ಕರ್ನಾಟಕದ ದ್ವೇಷ ಭಾಷಣದ ಮಸೂದೆಯನ್ನು ಏನು ಜಾರಿಗೊಳಿಸಲಿಕ್ಕೆ ಹೋಗಿದ್ದಾರೆ, ಇದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇದನ್ನು ಖಂಡಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ भारत माता के भ्रष्ट कांग्रेस सरकारಕ್ಕೆ भ्रष्ट कांग्रेस सरकारಕ್ಕೆ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ, ಹೋರಾಟಗಾರರ, ಕನ್ನಡ ಪರ ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ಇವತ್ತು ದೇಶ ಭಾಷಣ ಕಾಯ್ದೆಯನ್ನ ಜಾರಿ ಮಾಡೋದಕ್ಕೆ ಹೊರಟಿದೆ. ಈ ಕಾಯ್ದೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತ ಕಾಯ್ದೆ. ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆಯ ಮುಖಾಂತರ ದಮನ ಮಾಡುವಂತ ಒಂದು ಕಾಯ್ದೆಯನ್ನ ಈ ಕಾಂಗ್ರೆಸ್ ಸರ್ಕಾರ
ತನ್ನ ಭ್ರಷ್ಟಾಚಾರವನ್ನ ಮುಚ್ಕೊಳ್ಳೋದಕ್ಕೆ, ತನ್ನ ಅವ್ಯವಹಾರಗಳನ್ನ ಮುಚ್ಕೊಳ್ಳೋದಕ್ಕೆ ಇದನ್ನ ಉಪಯೋಗಿಸ್ತಾ ಇರುವುದೊಂದು ಖಂಡನೀಯವಾದಂತ ವಿಚಾರ. ಇದನ್ನ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತವಿರುವ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ಒಂದು ಕಾಯ್ದೆಯನ್ನ ತರೋದಕ್ಕೆ ಹೊರಟಿದೆ. ಇದನ್ನ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡುವ ಮುಖಾಂತರ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮಾರಕ. ಒಂದ್ ಕಡೆ ಹೇಳ್ತಾ ಇದ್ರು ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ. ಇವತ್ತು ಲೇಖನಿಯನ್ನು ಸುಧಾ ಇವತ್ತು ಮುರಿಯುವಂತ ಕಾರ್ಯವನ್ನ ಇವತ್ತು ಕೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ಒಂದು ಕಾಯ್ದೆಯನ್ನ ಮಾನ್ಯ ರಾಜ್ಯಪಾಲರು ತಿರಸ್ಕರಿಸಬೇಕು. ಇದು ಮುಂದೆ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತ ಸರ್ಕಾರ ಭ್ರಷ್ಟಾಚಾರವನ್ನ ಮುಚ್ಚಿಟ್ಕೊಂಡು ತಾವು ಏನೇ ಮಾಡಿದ್ರು ಅದನ್ನ ಕ್ವಶನ್ ಮಾಡಬಾರ್ದು. ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಅನ್ನೋದೇ ಇರಬಾರ್ದು ಅನ್ನೋ ಒಂದು ರೀತಿ ವಿರೋಧ ಪಕ್ಷದ ಒಂದು ಬೆನ್ನನ್ನ ಮುರಿಬೇಕು. ಯಾರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರ ತಪ್ಪುಗಳನ್ನ ಎತ್ತಿ ಹಿಡಿತಾರೆ, ಯಾರು ಅವ್ರು ಮಾಡುವಂತ ಭ್ರಷ್ಟಾಚಾರವನ್ನ ಬಯಲಿಗೆಳಿತಾರೆ ಅವ್ರನ್ನ ಜೈಲಿಗೆ ಹಾಕುವಂತ ಒಂದು ಕೆಟ್ಟ ಕಾನೂನನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ಮಸೂದೆಯನ್ನ ಮಂಡಿಸಿದೆ. ಅದನ್ನ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು, ಇದನ್ನ ತಿರಸ್ಕರಿಸಬೇಕು ಅಂತ ಹೇಳ್ತಾ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೊಡ್ತಾ ಇದ್ದೀವಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗೇನ್ ನಾವು ಘೋಷಣೆಗೆ ಹೋಗಿದ್ವೋ ಈ ಘೋಷಣೆ ಮೇಲೂ ಕೇಸ್ ಹಾಕುವಂತ ವ್ಯವಸ್ಥೆ ನಮ್ಮ ಫೀಲಿಂಗ್